ಯಾವ ಅಡೆತಡೆನೂ ಇಲ್ದೆ 7 ಹೆಜ್ಜೆ ನಡೆಯೋದು ಪೂರ್ತಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಸಕ್ಕು ಸಂತೋಷವಾಗಿ ಅತ್ತೆ ಮನೆಗೆ ಹೋಗ್ತಾಳೆ. ಆದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಓಂ ಹ್ರೀಂ ಕ್ಲೀಂ 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 ಅಷ್ಟ ದಿಗ್ಬಂಧನ ಮಾಡ್ತಾ ಇದ್ದೀನಿ. ಅಗ್ನಿ ನಾರಾಯಣಾಯ ನಮಃ. ನಮಸ್ಕಾರ ಮಾಡಿ. ಈಗ ವಧೂವರರು ಅಗ್ನಿ ಸುತ್ತ ಪ್ರದಕ್ಷಿಣೆ ಮಾಡಬೇಕು. ಈಗ ಸಪ್ತಪದಿ ಕಾರ್ಯ ಮಾಡಬೇಕು. ನೀನ್ ಈ ಕಡೆ ಬಾರಮ್ಮ. ಈಗ ಮೊದಲನೇ ಹೆಜ್ಜೆ ಇಡಬೇಕು. ಇಬ್ಬರು ಒಟ್ಟಾಗಿ ಮೊದಲನೇ ಹೆಜ್ಜೆ ಇಡಿ. ನನ್ನ ಧರ್ಮಪತ್ನಿ, ನಮ್ಮ ಮನೆ ತುಂಬ ಧಾನ್ಯ ಸಮೃದ್ಧಿಯಾಗಿರೋ ಹಾಗೆ ಮಾಡ್ತೀನಿ. ನಿನಗ್ ನಾನು ಅನ್ನ ನೀರು ಸಿಗದೆ ಇರೋ ಹಾಗೆ ಮಾಡ್ತೀನಿ. ಉಪವಾಸ ಇರೋ ತರ ಮಾಡ್ತೀನಿ. ಸಕ್ಕುಬಾಯಿ, ಸಪ್ತಪದಿ ನಿಜ ಅಲ್ಲ. ನಿನ್ನ ಶಾಶ್ವತವಾಗಿ ವೃತ್ತದಲ್ಲಿ ಬಂಧನ ಮಾಡ್ತೀನಿ. ಈ ವೃತ್ತದಿಂದ ನೀನ್ ಯಾವತ್ತಿಗೂ ಆಚೆ ಬರೋದಕ್ಕಾಗಲ್ಲ. ಜೈ ಮಹಾಕಾಳ, ಜೈ ಮಹಾಕಾಳ. ಈಗ ಇಬ್ಬರು ಎರಡನೇ ಹೆಜ್ಜೆ ಇಡಿ. ನನ್ನ ಧರ್ಮಪತ್ನಿ, ಶಾರೀರಿಕವಾಗಿ ಮಾನಸಿಕವಾಗಿ ನಿನಗೆ ಬಲ ಕೊಡ್ತೀನಿ. ನಿನಗೆ ಆ ಪಾಂಡುರಂಗನ ಮೇಲಿರೋ ಶ್ರದ್ಧೆ ಭಕ್ತಿನೆಲ್ಲ ನಾನು ಖಂಡಿತ ಸರ್ವನಾಶ ಮಾಡೇ ಮಾಡ್ತೀನಿ. ಈಗ ಇಬ್ಬರು ಒಟ್ಟಾಗಿ ಮೂರನೇ ಹೆಜ್ಜೆ ಇಡಿ. ನನ್ನ ಧರ್ಮಪತ್ನಿ, ನಾನು ನಿನಗೆ ಸಂಪತ್ತನ್ನ, ಆರ್ಥಿಕ ಸ್ಥಿರತೆಯನ್ನ ಕೊಡ್ತೇನೆ. ಸಕ್ಕು, ನಿನ್ನ ನಾನು ಸರ್ವನಾಶ ಮಾಡ್ತೀನಿ. ನಿನ್ಗೆ ಒಡವೆಗಳಿರಲ್ಲ, ಒಳ್ಳೆ ಬಟ್ಟೆ ಕೂಡ ಇರಲ್ಲ. ಎಲ್ಲಾನು ದೂರ ಮಾಡ್ತೀನಿ ನಾನು. ನಿನ್ನ ಅಶೋಕವನದಲ್ಲಿರೋ ಸೀತೆಯನ್ನಾಗಿ ಮಾಡ್ತೀನಿ, ಸೀತೆಯನ್ನಾಗಿ ಮಾಡ್ತೀನಿ. ಈಗ ಇಬ್ಬರು ಸೇರಿ ನಾಲ್ಕನೇ ಹೆಜ್ಜೆ ಇಡಿ. ನನ್ನ ಧರ್ಮಪತ್ನಿ, ಕೌಟುಂಬಿಕ ಮೌಲ್ಯಗಳನ್ನು ಪಾಲಿಸ್ತಾ ನಿನಗೆ ಬೆಂಬಲ ಕೊಡ್ತೇನೆ. ನಿನ್ನ ಮುಖದ ಮೇಲಿರೋ ಆ ನಗುನ ನಾನು ಇಲ್ದೇ ಇರೋ ಹಾಗೆ ಮಾಡ್ತೀನಿ. ನಿನ್ನಗುನೇ ಮರೆಯೋ ಹಾಗೆ ಮಾಡ್ತೀನಿ. ಈಗ ಐದನೇ ಹೆಜ್ಜೆ ಇಡಿ. ನನ್ನ ಧರ್ಮಪತ್ನಿ, ನಾನು ನಿನಗೆ ಸಂತಾನನ ಕೊಡ್ತೀನಿ, ಮಕ್ಕಳ ಪಾಲನೆನ ನೋಡ್ಕೋತೀನಿ. ನಾನು ಗುಡಿಯಲ್ಲಿ ಆಸನದ ಮೇಲೆ ಕೂತ್ಕೊಂಡ್ರೆ ನನ್ನನ್ನ ಓಡಿಸ್ದೆ ಅಲ್ವಾ? ನಾನ್ ನಿನ್ನ ಸಂಸಾರದಲ್ಲಿ ಬೆಂಕಿ ಹಚ್ಚಿ ಆ ಮನೆಯಿಂದ ಓಡಿಸ್ತೀನಿ. ನಿನ್ ಗಂಡನೆ ನಿನ್ ಮೇಲೆ ಅಸಹ್ಯ ಪಟ್ಕೊಂಡು ನಿನ್ನ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡ್ತೀನಿ. ಆರನೇ ಹೆಜ್ಜೆ ಇಡಿ. ನನ್ನ ಧರ್ಮಪತ್ನಿ, ಸುಖ ದುಃಖಗಳಲ್ಲಿ ನಾನು ನಿನಗೆ ಬೆಂಬಲವಾಗಿರ್ತೇನೆ. ನಿನ್ ಗಂಡ ನಿಮ್ಮತ್ತೆ ಮಾತನ್ನೇ ಕೇಳೋದು, ಹಾಗಾಗಿ ನಿನ್ನ ತಿರಸ್ಕಾರ ಮಾಡ್ತಾನೆ. ಈಗ ಇಬ್ಬರು ಏಳನೇ ಹೆಜ್ಜೆ ಇಡಿ. ನನ್ನ ಸಹಧರ್ಮಚಾರಿಣಿ,